ವೀಕ್ಷಕರೇ, ಕೆಲವೊಂದು ವಸ್ತುಗಳನ್ನು ನಾವು ಮೊಬೈಲ್ನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಅಷ್ಟೊಂದು ದೊಡ್ಡದು ಅಂತ ಅನ್ಸೋದಿಲ್ಲ. ಆದರೆ ಕಣ್ಣೆದುರೇ ಅದನ್ನು ಕಂಡಾಗ ಅದರ ಗಾತ್ರ ಗೊತ್ತಾಗುತ್ತೆ. ಇಂಥದ್ದೇ ಕೆಲವೊಂದು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ಕೊನೆಯ ವಿಚಾರವಂತೂ ನಿಮ್ಮನ್ನ ದಿಗ್ಭ್ರಮೆಗೊಳಿಸುತ್ತೆ. ನಂಬರ್ 1, ಈಗ ನೀವು ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಈ ವಸ್ತುವಿನ ಹೆಸರು ಕಾರ್ಗೋ ಲಿಫ್ಟರ್. ಇದನ್ನ ಕಾರ್ಗೋ ಮತ್ತು ಸಾಮಾನು ಸಾಗಿಸಲು ಬಳಸಲಾಗ್ತಾ ಇತ್ತು. ನೋಡಲು ಇದು ತುಂಬಾ ನಾರ್ಮಲ್ ಆಗಿರ್ಬೋದು, ಆದರೆ ಮನುಷ್ಯರ ಮುಂದೆ ಇದು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ನಂಬರ್ 2, ಇದು ನಮ್ಮ ಮೌಂಟ್ ಎವರೆಸ್ಟ್ ಮತ್ತು ಇದು ಒಲಿಂಪಸ್ ಮಾನ್ಸ್. ಇದು ಸಂಪೂರ್ಣ ಸೌರ ಮಂಡಲದಲ್ಲಿಯೇ ಅತಿ ದೊಡ್ಡ ಪರ್ವತ. ಇದರ ಗಾತ್ರ ನೋಡಿ, ಮೌಂಟ್ ಎವರೆಸ್ಟ್ಗಿಂತ ಎಷ್ಟು ದೊಡ್ಡದಾಗಿದೆ ಅಂತ. ಅಂದ ಹಾಗೆ ಇದು ಮಂಗಳ ಗ್ರಹದಲ್ಲಿದೆ. ನಂಬರ್ 3, ನಾವು ಸಾಮಾನ್ಯವಾಗಿ ಆಕಾಶದಲ್ಲಿ ನೋಡುವ ನಕ್ಷತ್ರಗಳು ಈ ಹಳದಿ ವೃತ್ತದ ಒಳಗೆ ಇರುತ್ತೆ. ಆದರೆ ಸಂಪೂರ್ಣ ಮಿಲ್ಕಿ ವೇ ಗ್ಯಾಲಾಕ್ಸಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಆದರೆ ಇದು ನಾವು ವಾಸಿಸುವ ಮಿಲ್ಕಿ ವೇ ಗ್ಯಾಲಾಕ್ಸಿ ಮಾತ್ರ. ಇದಕ್ಕಿಂತಲೂ ದೊಡ್ಡದು ಆಂಡ್ರೋಮಿಡಾ ಗ್ಯಾಲಾಕ್ಸಿ. ಆದರೆ ಈ ಎರಡೂ ಗ್ಯಾಲಾಕ್ಸಿಗಳು ಅದರ ಮುಂದೆ ಏನೇನೂ ಅಲ್ಲ. ನಾವು ಹೇಳ್ತಾ ಇರೋದು ಮಾನವರಿಂದ ಇದುವರೆಗೆ ಕಂಡು ಹಿಡಿಯಲ್ಪಟ್ಟ ಅತಿ ದೊಡ್ಡ ಗ್ಯಾಲಾಕ್ಸಿ. ಅದು IC1101. ಇದರ ಗಾತ್ರ ನೋಡಿ, ಮಿಲ್ಕಿ ವೇ ಮತ್ತು ಆಂಡ್ರೋಮಿಡಾ ಗ್ಯಾಲಾಕ್ಸಿಗಿಂತ ಎಷ್ಟು ದೊಡ್ಡದಾಗಿದೆ ಅಂತ. ಫ್ರೆಂಡ್ಸ್, ಇದೇ ತರಹದ ಚಿತ್ರ ವಿಚಿತ್ರ ಫ್ಯಾಕ್ಟ್ಗಳಿಗೆ ಈ ಕೂಡಲೇ ಚಾನಲ್ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.